ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಮುಖ್ಯವಾದ ಕೆಲಸಗಳನ್ನು ಬಿಟ್ಟು ಈ ನಮ್ಮ ಸಭೆಗೆ ಬಂದಿದ್ದು ನಿಮಗೆಲ್ಲ ಸ್ವಾಗತ. ಈಗ ನಾವು ಪ್ರತಿ ವರ್ಷ ಮಾಡಿದ ಹಾಗೆ ಈ ವರ್ಷನೂ ಪೊಲೀಸರ ವತಿಯಿಂದ ನಿಮಗೆ ಏನೋ ನಿಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ಕೊಳ್ಳೋಕ್ಕೆ ಏನೇನು ಬಂದೋಬಸ್ತ್ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಅದರೊಂದಿಗೆ ಇನ್ನೇನಾದರೂ ಹೆಚ್ಚಿಗೆ ನಿಮ್ಮಲ್ಲಿ ಏನಾದರೂ ಏನು ಹಬ್ಬಕ್ಕೆ ನಿಮ್ಮಲ್ಲಿ ಏನಾದರೂ ಬೇರೆ ಥರ ವ್ಯವಸ್ಥೆ ಇದ್ದಲ್ಲಿ ಅಥವಾ ಬೇರೆ ಇನ್ನೇನಾದರೂ ನಮ್ಮ ಕಡೆಯಿಂದ ನಿಮಗೆ ಅನುಕೂಲ ಬೇಕಿದ್ದಲ್ಲಿ ತಿಳಿಸ್ಬೇಕು ಅಂತೇಳಿ ಒಂದು. ಅದೇ ರೀತಿ ಪ್ರತಿ ವರ್ಷ ನಾವೇನು ಶಾಂತಿಯುತವಾಗಿ ಮಾಡ್ತೀವಿ ಅದೇ ರೀತಿ ಈ ಸರಿನೂ ಶಾಂತಿಯುತವಾಗಿ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಿಮಗೆ ನಾವು ಈ ಶಾಂತಿ ಸಭೆ ಕರೆದಿದ್ದೀವಿ. ಹಾಗಾಗಿ ನೀವು ಈ ಏನು ಹಬ್ಬದಲ್ಲಿದೆ ನಮ್ಮ ಜೊತೆ ಕೋಆಪರೇಟಿವ್ ಆಗಿರ್ತೀರಿ, ನಿಮ್ಮ ಜೊತೆ ನಾವು ಕೋಆಪರೇಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾ ಈ ಸಭೆಯನ್ನು ಶುರು ಮಾಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ನೀವು ನಮಗೆ ಹೇಳಬೇಕು, ಏನಾದರೂ ನಿಮ್ಮ ಏನು ಈದ್ ಮಿಲಾದ್ ದಿನ ನಿಮ್ಮ ಏನು ನಿಮ್ಮ ಕಾರ್ಯಕ್ರಮಗಳಿದೆ ಅದನ್ನು ತಿಳಿಸ್ಬೇಕು. ಇದೇ ಬುಧವಾರ 26ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಮುಸಲ್ಮಾನ್ ಬಾಂಧವರು ನಮ್ಮ ಚಿಂತಾಮಣಿ ನಗರದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಅಂಥೇಳಿ ನಮ್ಮ ಆಶಯನೂ ಇದೆ. ಇದೇ ರೀತಿ ನಾವು ಸಾಕಷ್ಟು ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು ಮೆನ್ ಗಸ್ತಲ್ಲಿರ್ತಾರೆ, ಸಾಕಷ್ಟು ಮೆನ್ಗಳನ್ನ ನಾವು ಡಿಪ್ಲಾಯ್ ಮಾಡ್ತೀವಿ. ಈ ಏನು ಮೆರವಣಿಗೆ ನಡೆಸ್ತಾರೆ ಅದನ್ನು ಶಾಂತಿಯುತವಾಗಿ ಆಗಲಿ ಅಂಥೇಳಿ ಎಲ್ಲ ಥರ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ಈ ಸರಿ ಏನು ನಮ್ಮ ಶಾಂತಿನಗರದಲ್ಲಿ ಅಥವಾ ನಮ್ಮ ಚಿಂತಾಮಣಿ ನಗರದಲ್ಲಿ ಏನು ಈದ್ ಮಿಲಾದ್ ಮೆರವಣಿಗೆ ಮಾಡಿದರೆ ಕೆಲವೊಂದು ನಿಬಂಧನೆಗಳನ್ನು ನಾವು ಮಾಡಿದ್ದೇವೆ. ಅಂದರೆ ಅವರ ಸಮುದಾಯದ ಸದಸ್ಯರೊಂದಿಗೆ ಮಾತಾಡ್ತಾ ಈ ನಿಬಂಧನೆಗಳು ಮಾಡಿದ್ದೀವಿ. ಮೊದಲನೇದಾಗಿ ಡಿ.ಜೆಗೆ ಯಾವುದೇ ಕಾರಣಕ್ಕೆ ಅನುಕೂಲ ಇಲ್ಲ, ಡಿ.ಜೆಗೆ ಅನುಮತಿ ಇಲ್ಲ. ಎರಡನೇದಾಗಿ ಏನು ಬಾವುಟಗಳಿದೆ 3 ಅಡಿಗಿಂತ ಹೆಚ್ಚು ಎತ್ತರದ ಬಾವುಟನ ಅವರು ಉಪಯೋಗಿಸೋ ಹಾಗಿಲ್ಲ, ಅವರು ಏನು ಮೆರವಣಿಗೆ ಟೈಮಲ್ಲಿ ತರ್ತಾರೆ. ಮತ್ತು ಅದೇ ರೀತಿ ಟ್ಯಾಬ್ಲಾಯ್ಡ್ಗಳಿಗೆ ಅನುಮತಿ ಇಲ್ಲ. ಅದರದ್ದು ಈ ಏನು ಮೆರವಣಿಗೆ ಏನು ಬೇಕೋ ಅನುಕೂಲ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಟ್ಯಾಬ್ಲಾಯ್ಡ್ಗಳಿಗೆ, ದೊಡ್ಡ ದೊಡ್ಡ ಫ್ಲ್ಯಾಗ್ಗಳಿಗೆ, ಅದೇ ರೀತಿ ಬೇರೆನ್ನೆಲ್ಲ ಕೆಲವೊಂದು ಕಡೆ ಪಟಾಕಿಗಳನ್ನು ಸಿಡಿಸ್ತಾರೆ. ಅದನ್ನು ನಿರ್ಬಂಧನೆಗೆ ಅನುಮತಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಕೆಲವೊಂದು ಮತ್ತು ಇನ್ನೊಂದು ಈ ಫ್ಲೆಕ್ಸು ಮತ್ತು ಬ್ಯಾನರ್ಗಳಾಗ್ತಾರೆ. ಈ ಫ್ಲೆಕ್ಸು ಮತ್ತು ಬ್ಯಾನರ್ ಏನಿದ್ರು ಮುನ್ಸಿಪಾಲ್ಟಿಯಿಂದ ಅನುಮತಿ ಪಡೆದು ಅವರು ಹಾಕಬೇಕಂತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕು, ಎಲ್ಲರೂ ನಮ್ಮ ಜೊತೆ ಪೊಲೀಸ್ ಜೊತೆ ಕೈ ಜೋಡಿಸಬೇಕು. ಮತ್ತು ಇನ್ನೇನಾದರೂ ಬೇರೆ ಥರ ಇಲ್ಲಿಗಲ್ ಕಂಡಿಸಿದ್ರೆ ಖಂಡಿತ ನಮ್ಮ ಪೊಲೀಸ್ ಸ್ಟೇಷನ್ಗೆ ವರದಿ ಮಾಡಬೇಕು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅದಕ್ಕೇನಿದೆ ಕಾನೂನುಬದ್ಧವಾದ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ. ಹಾಗಾಗಿ ಈ ನಮ್ಮ ಏನು ಪೊಲೀಸ್ ನಿಬಂಧನೆಗಳಿದೆ ಎಲ್ಲರೂ ಕರೆಕ್ಟಾಗಿ ಅನುಸರಿಸ್ಕೊಂಡು ಹೋಗ್ತಾ ಈ ಏನು ಈದ್ ಮಿಲಾದ್ ಇದೆ ಅದನ್ನು ಶಾಂತಿಯುತವಾಗಿ ಚೆನ್ನಾಗಿ ಆಚರಣೆ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ. ಶಾಂತಿನಗರದಿಂದ ಅಗ್ರಹಾರದಿಂದ ಪಟಾಳಮ್ಮ ದೇವಸ್ಥಾನ, ಅಲ್ಲಿಂದ ಮತ್ತೆ ದೊಡ್ಡಪೇಟೆ ರೋಡಲ್ಲಿ ಬಂದು ಜಾಮಿ ಮಸೀದಿ, ಅಲ್ಲಿಂದ PCR ಕಾಂಪ್ಲೆಕ್ಸ್, ಆಮೇಲೆ ಕೋಲಾರ ಸರ್ಕಲ್ ಹೋಗಿ ಕೋಲಾರಿಂದ ನಮ್ಮ ಅಲ್ಲಿಂದ ಕೆಳಗಡೆ ಇರೋ ಮಸೀದಿಯವ್ರನ್ನ ಮದೀನಾ ಮಸೀದಿಯವ್ರನ್ನ ಕರ್ಕೊಂಡು ಮತ್ತೆ ರಿಟರ್ನ್ ಬಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹಿಂದೆ ರೋಡಿಂದ ಕಾರ್ ಸ್ಟ್ಯಾಂಡ್ ಬರ್ತೀವಿ. ಕಾರ್ ಸ್ಟ್ಯಾಂಡಿಂದ ಮತ್ತೆ PCR ಕಾಂಪ್ಲೆಕ್ಸಿಂದ ಬಾಗೇಪಲ್ಲಿ ವೃತ್ತಕ್ಕೆ ಹೋಗಿ ಅಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿ ಮನೆಗೆ ಹೋಗ್ತೀವಿ. ಎಕ್ಸಾಕ್ಟ್ 5 o'clock ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಶಾಂತಿಯುತವಾಗಿ ಈ ಹಬ್ಬನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಯಸ್ತಾ ಇದ್ದೀವಿ. ಇದಕ್ಕೆ ಮೊದಲಿಂದಾನು ಪೊಲೀಸ್ ಇಲಾಖೆ ನಮ್ಗೆ ಎಷ್ಟು ಬೇಕಷ್ಟು ಸಹಕಾರ ಮಾಡಿದೆ. ಇನ್ನು ಮುಂದೇನು ನಿಮ್ಮ ಸಹಕಾರ ಇರಲಿ. ನಮ್ಮ ಮಸೀದಿಗಳಿಂದ ಯಾವುದೇ ಥರದ ಏನು ತೊಂದರೆ ಆಗ್ದಿರ ಅದನ್ನು ಮೇಂಟೆನೆನ್ಸ್ ಮಾಡೋದು ನಮ್ಮೆಲ್ಲ ಮಸೀದಿಯ ಅಧ್ಯಕ್ಷರುಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ಅಲ್ಲಿ ಅವರು ಏರಿಯಾದಲ್ಲಿ ಏನೇನು ಬೇಕೆಲ್ಲ ಮಾಡ್ತಾರೆ. ನಮ್ಮ ಗುರುಗಳಂದರೆ ಅವರು ನಮಗೆಲ್ಲ ಗುರುಗಳು, ಅವರು ಇಡೀ ಪ್ರಪಂಚಕ್ಕೆ ಗುರುಗಳು. ಆ ಥರದವ್ರದ್ದು ಒಂದು ಹುಟ್ಟು ಹಬ್ಬಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಏನೈತೆ ನಾವು ಯಾವ ಥರ ಮಾಡಬೇಕು ಆ ಥರ ಮಾಡೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ಮಾಡಿ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಜೈ ಹಿಂದ್.